ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಒಂದು ಸೆಕೆಂಡ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಸೊ ಬೇಸಿಕ್ಕಾಗಿ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಪ್ರಾಡಕ್ಟ್ಸ್ನ ಯಾವ ಥರ ಸ್ಟಾರ್ಟ್ ಮಾಡಬೇಕು, ಸ್ಟಾರ್ಟಿಂಗಿಗೆ ಏನು ತೊಗೋಬೇಕು ಅಂತ ಭಾಳ ಜನಕ್ಕೆ ಗೊತ್ತೇ ಇರಲ್ಲ. ಸೊ ಹಿಂಗಂದ್ರೆ ಹಂಗೆ ಯೂಸ್ ಮಾಡ್ತಾ ಇರ್ತಾರೆ. ಸೊ ರಿಸಲ್ಟ್ ಕೂಡ ಬರ್ತಾ ಇರಲ್ಲ, ಮತ್ತೆ ಮೇಲೆ ಹಾಕ್ತಾರೆ ನಾನು ಹರ್ಬಲೈಫ್ ನ್ಯೂಟ್ರಿಷನ್ನ ಯೂಸ್ ಮಾಡಿದ್ದೀನಿ, ರಿಸಲ್ಟ್ ಬಂದಿಲ್ಲ ಅಂತ ಅಂತಾರೆ. ಸೊ ಬೇಸಿಕ್ಕಾಗಿ ಸ್ಟಾರ್ಟಿಂಗ್ ಯಾವ್ದು ಪ್ರಾಡಕ್ಟ್ಸ್ ತೊಗೋಬೇಕು, ತೊಗೊಂಡ್ಮೇಲೆ ಅದು ಯಾವ ಥರ ಯೂಸ್ ಮಾಡ್ಬೇಕಂತ ಗೊತ್ತೇ ಇರಲ್ಲ. ಹಂಗಾಗಿ ನಾನು ಈ ವಿಡಿಯೋ ಮೂಲಕ ತೋರಿಸ್ತಾ ಇದ್ದೀನಿ. ಸೊ ಇವತ್ತೇ ಫಸ್ಟ್ ಟೈಮ್ ನಾನು ನೋಡ್ತಾ ಇದ್ದೀನಿ, ನನ್ನ ಪರಿಚಯ ಇಲ್ಲ ಅಂತಂದು. ನನ್ನ ಹೆಸರು ಕವಿತಾ ಅಜಯ್ ಅಂತ. ಸೊ ನಾನು 4 ಇಯರ್ಸಿಂದ ಹರ್ಬಲೈಫ್ ನ್ಯೂಟ್ರಿಷನ್ನ ಯೂಸ್ ಮಾಡ್ತಾ ಇದ್ದೀನಿ. ನಾನು 12 kg ವೆಯ್ಟ್ ಲಾಸ್ ಮಾಡಿಕೊಂಡು ಭಾಳಷ್ಟು ಜನಕ್ಕೆ ವೆಯ್ಟ್ ಲಾಸ್ ಕೂಡ ಮಾಡಿಸ್ತಾ ಇದ್ದೀನಿ. ಸೊ ಓಕೆನಾ, ಥ್ಯಾಂಕ್ ಯು ಸೋ ಮಚ್. ಸೊ ಇವತ್ತಿನ ಟಾಪಿಕಿಗೆ ಬಂದುಬಿಡೋಣ. ಏನು ಅಂತಂದ್ರೆ ಸ್ಟಾರ್ಟಿಂಗಿಗೆ ನಮಗೆ ಬೆಳಗ್ಗೆ ಎದ್ದ ತಕ್ಷಣ 7 ಗಂಟೆಗೆ ಫ್ರೆಶ್ ತೊಗೋಬೇಕಾಗುತ್ತೆ. ಸೊ ಫಸ್ಟ್ ಟೈಮ್ ತೊಗೊಳೋರಾದರೆ, ಫಸ್ಟ್ ಟೈಮ್ ಸ್ಟಾರ್ಟ್ ಮಾಡಬೇಕಂತ ಇದ್ದೀನಿ ಅಂತ ಅನ್ನೋರಾದ್ರೆ ಲೆಮನ್ ಫ್ರೆಶ್ನ ತೊಗೊಳ್ಳಿ. ತುಂಬ ಟೇಸ್ಟಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ಸೊ ಓಕೆನಾ, ಬೆಳಗ್ಗೆ 7 ಗಂಟೆಗೆ ಫ್ರೆಶ್ ತೊಗೊಳ್ಳಿ. ಹಾಟ್ ವಾಟರ್ ಇಡಿ. ಓಕೆನಾ, ಹಾಟ್ ವಾಟರಲ್ಲಿ ಫ್ರೆಶ್ ತೊಗೊಳ್ಳಿ. ಮೈಂಡ್ ರಿಫ್ರೆಶ್ ಆಗಿ ತುಂಬ ಚೆನ್ನಾಗಿರುತ್ತೆ. ಸೊ ಓಕೆನಾ, 2 ಸ್ಪೂನ್ ಆದರೂ ಹಾಕ್ಬೋದು. 1 ಸ್ಪೂನ್ ಹಾಕಿ ಹಾಟ್ ವಾಟರ್ ಹಾಕಿ ಸಿಪ್ ಬೈ ಸಿಪ್ ತೊಗೊತಾನೆ ಇರಿ. ಓಕೆನಾ, ತೀರಾ ಉಗುರು ಬೆಚ್ಚಗೆ ಇರೋಕ್ಕೆ ಹೋಗ್ಬಾರ್ದು, ಬಿಸಿ ಬಿಸಿ ಇರಬೇಕು. ಓಕೆನಾ, ಸೊ ಇವಾಗ ನೋಡಿದ್ರಲ್ವಾ ಫ್ರೆಶ್ನ ಯಾವ ಥರ ರೆಡಿ ಮಾಡೋದು ಅಂತ. ಸೊ ಆ ಥರ ಫ್ರೆಶ್ನ ತೊಗೊಂಡು ಸಿಪ್ ಬೈ ಸಿಪ್ ಅದೇ ಥರನೇ 2 ಗ್ಲಾಸು ತೊಗೊಂಬಿಡಿ. ಓಕೆನಾ, ಸೊ 2 ಗ್ಲಾಸ್ ಎಲ್ಲ 1 ಅವರಲ್ಲೇ ಮುಗಿಸ್ಬಿಡಿ. ಮತ್ತು ಅದೇ ಥರನೇ ಶೇಕ್ನ ಕೂಡ ಯಾವ ಥರ ಪ್ರಿಪೇರ್ ಮಾಡಬೇಕಂತ ಅನ್ನೋದು ಕೂಡ ಗೊತ್ತಾಗಿರಲ್ಲ. ಸೊ ಹಂಗಾಗಿ ಅದೇ ವಿಷಯನೇ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗೇನು 2 ಫ್ರೆಶ್ ಕಂಪ್ಲೀಟ್ ಮಾಡಿದ್ಮೇಲೆ ಇನ್ನೇನು 9 ಗಂಟೆ ಆಗ್ತಾಯಿದೆ ಅಂತ ಟಿಫನ್ ಮಾಡೋ ಟೈಮಲ್ಲಿ ರೀಪ್ಲೇಸ್ ಆಗಿ ಈ ಶೇಕ್ನ ತೊಗೊಳ್ಳಿ. ಓಕೆನಾ, ಸೊ ಅದು ಯಾವ ಥರ ರೆಡಿ ಮಾಡೋದು ಅಂತಲೇ ಹೇಳ್ಕೊಡ್ತೀನಿ ನಿಮಗೆ. ಆಲ್ಮೋಸ್ಟ್ ಎಲ್ಲರೂ ನಿಮಗೆ ಒಂದು ಸ್ಟಾರ್ಟಿಂಗ್ ಬೇಸಿಕ್ಕಿಗೆ ಪ್ರಾಡಕ್ಟ್ಸ್ ತೊಗೋಬೇಕಾಗಿರೋದೆ ಒಂದು ಫಾರ್ಮಿಲಾ ಆ್ಯಂಡ್ ಶೇಕ್ ಮಿಟ್ ಆ್ಯಂಡ್ ಪ್ರೋಟೀನ್ ಆ್ಯಂಡ್ ಫ್ರೆಶ್. ನಾರ್ಮಲ್ ಇವಾಗ ಏನು ತೋರಿಸಿದೆ ಅದು ಫ್ರೆಶ್. ಒಂದು ಶೇಕರ್ ಕಪ್ ಅಂತ ಕೊಟ್ಟಿರ್ತೀನಿ ನಾನು, ಆ ಕಪ್ ತೊಗೊಳ್ಳಿ. ಓಕೆನಾ, ಸೊ ಆ ಕಪ್ಪಲ್ಲಿ 300 ml ವಾಟರ್ ಹಾಕ್ಕೊಳ್ಳಿ. ಸೊ ಅದೇ ಥರನೇ 300 ml ವಾಟರ್ ಹಾಕಿದ್ಮೇಲೆ ನಿಮಗೆ ಸ್ಟಾರ್ಟಿಂಗಿಗೆ ನಾನು ಯೂಸ್ ಮಾಡ್ತಾಯಿದ್ದೀನಿ ಅಂತಂದರೆ ಕುಲ್ಫಿ ಫ್ಲೇವರಲ್ಲೇ ತೊಗೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಫಸ್ಟ್ ಟೈಮ್ ತೊಗೊಳ್ಳೋರಲ್ವ, ಸೊ ಹಂಗಾಗಿ ಕುಲ್ಫಿ ಫ್ಲೇವರಲ್ಲಿರೋದಾದರೂ ತೊಗೊಳ್ಳಿ, ಇಲ್ಲ ಮ್ಯಾಂಗೋ ತೊಗೊಂಡ್ರೂ ಓಕೆ, ಚೆನ್ನಾಗಿರುತ್ತೆ. ಅದು ಕೂಡ ಒಂದು ಟೇಸ್ಟಿಯಾಗಿ ಅಮೇಝಿಂಗ್ ಆಗಿರುತ್ತೆ. ಸೊ ಓಕೆನಾ, ನಾನು ಬೇಸಿಕ್ಕಿಗೆ ಫಸ್ಟ್ ಟೈಮ್ ತೊಗೊಂಡಿರೋದೇ ಕುಲ್ಫಿ. ಸೊ ನನ್ನ ಎಕ್ಸ್ಪೀರಿಯನ್ಸೇ ನಾನು ಸೊ ಅದಕ್ಕೆ ಆಲ್ಮೋಸ್ಟ್ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಯಾವಾಗಲೂ ಪ್ರೋಟೀನ್ ವೆಯ್ಟ್ ಲಾಸ್ ಮಾಡ್ಕೊಳ್ಳೋರಿಗೆ ಮಾತ್ರ ಕಂಪಲ್ಸರಿ ಪ್ರೋಟೀನ್ ಇರಲೇಬೇಕು. ಅದು ಕೂಡ 1 ಸ್ಪೂನ್. ಇವಾಗ ಯಾಕೆ 1 ಸ್ಪೂನ್ ಹಾಕ್ತಾಯಿದ್ದೀನಿ ಅಂದರೆ, ನಾನು 50 kg ಇದ್ದೀನಿ, 50ರಿಂದ 70 kg ಯಾರು ಇರ್ತಾರೋ ಅವರು 1 ಸ್ಪೂನ್ ಸಾಕು. 1 ಸ್ಪೂನ್ ಪ್ರೋಟೀನ್ ಹಾಕ್ಕೊಂಡ್ರು ನಡೆಯುತ್ತೆ. ಸೊ 70 kgಗಿಂತ ಜಾಸ್ತಿ ಯಾರು ಇರ್ತಾರೋ ಅಂದರೆ 70ರಿಂದ 100 ಇರ್ಬೋದು, 100 ಅಬೋವ್ ಇರ್ಬೋದು, ನಾನು ಅವರಿಗೆ ಪ್ರಮೋಟ್ ಮಾಡೋದೇ ನನ್ನ ಕಸ್ಟಮರ್ ಕೆಳಗಡೆ ಎಲ್ಲರಿಗೂ 2 ಸ್ಪೂನ್ ಹೇಳ್ತೀನಿ. ಯಾಕಂದರೆ ಒಬೆಸಿಟಿ ಫ್ಯಾಟ್ ಭಾಳ ಇರೋದ್ರಿಂದ ಅವ್ರಿಗೆ 2 ಸ್ಪೂನ್ ಅವಶ್ಯಕತೆ ಇದ್ದೇ ಇರುತ್ತೆ. ಸೊ ಹಂಗಾಗಿ ನನಗೆ ಅವ್ರಿಗೆ ಪ್ರಮೋಟ್ ಮಾಡೋದೇ 2 ಸ್ಪೂನ್. ಮತ್ತು ಶೇಕ್ ಮಿಟ್ ತೊಗೊತೀನಿ, 1 2 ಸಾಕು. ಆಲ್ಮೋಸ್ಟ್ ಅದಕ್ಕೇನು ಹೆಚ್ಚಿಗೆ ಹಾಕ್ಬಾರ್ದು, ಸಾಕು, ಅಲ್ಲಿಗೆ ಲಿಮಿಟು. ಓಕೆನಾ, ಸೊ ಅದೇ ಥರನೇ ಇವಾಗೇನು ನಮ್ಮ 5 ಮಿನಿಟ್ಸಲ್ಲೇ ಮಾತಾಡ್ತಾನೆ 5 ಮಿನಿಟ್ಸ್ ಆಗೇ ಬಿಡ್ತು. ಇನ್ನು ಶೇಕ್ ಕೂಡ ಪ್ರಿಪೇರ್ ಆಗೇ ಬಿಡ್ತು ಈಸಾಗಿ. ಇಷ್ಟೇ ನೋಡಿರಿ, ಇಷ್ಟೇ ನಮ್ಮ ತಿಂಡಿ. ಬೆಳಗಿನ ಬ್ರೇಕ್ಫಾಸ್ಟ್, ವೆಯ್ಟ್ ಲಾಸ್ ಬ್ರೇಕ್ಫಾಸ್ಟ್, ಅಮೇಝಿಂಗ್ ಟೇಸ್ಟಿ ಬ್ರೇಕ್ಫಾಸ್ಟ್ ರೆಡಿ. ಇಷ್ಟೇ ನೋಡಿ, ಇನ್ನೇನು ಮಾಡೋ ಅವಶ್ಯಕತೆಯೇ ಇಲ್ಲ. ಬೆಳಗ್ಗೆ ಒಂದೇ ನೀವು ತಿಂಡಿ ಚೇಂಜ್ ಮಾಡಿದರೆ, ನಾನು ಹೇಳಿದ ಥರ ಈ ಥರ ಫಾಲೋ ಮಾಡಿದರೆ ಈಸಾಗಿ ವೆಯ್ಟ್ ಲಾಸ್ ಆಗಿಬಿಡುತ್ತೆ ರೀ. ಯಾವುದು ಕಷ್ಟ ಬೀಳೋಂಥದ್ದೇ ಇಲ್ಲ. ಜೀರಿಗೆ ನೀರು, ಅದು ಇದು, ಅದು ಕಟ್ ಮಾಡು, ಇದು ಕಟ್ ಮಾಡು, ಏನು ಇಲ್ಲೇ ಇಲ್ಲ. ನೀವು 5 ನಿಮಿಷ ವೀಡಿಯೋ ನೋಡಿದ್ರಲ್ಲ ನಿಮ್ಮ ತಿಂಡಿ ರೆಡಿ ಆಗ್ಬಿಡ್ತು, ನನ್ನ ತಿಂಡಿ ಕೂಡ ರೆಡಿ ಆಗ್ಬಿಡ್ತು. ಸೊ ಅದೇ ಥರನೇ ಇರುತ್ತೆ. ಅಷ್ಟೇ, ಇನ್ನೆಲ್ಲ ಹಾಕ್ಬಿಡ್ತೀನಲ್ವ, ಮಿಕ್ಸ್ ಮಾಡೋದು. ಅಂದರೆ ನಿಮಗೆ ಮಿಕ್ಸಿ ಜಾರ್ ಇದ್ದರೆ ಮಿಕ್ಸಿ ಜಾರ್ ಆದರೂ ಹಾಕ್ಕೋಬೋದು, ಇಲ್ಲ ಕಪ್ ಅಂತ ಏನಾದರೂ ಶೇಖರ್ ಕಪ್ ಅಂತ ಕೊಟ್ಟರೆ ಶೇಖರ್ ಕಪ್ಪಲ್ಲಾದರೂ ಮಿಕ್ಸ್ ಮಾಡ್ಬೋದು. ಚೆನ್ನಾಗಿ ಒಂದು 2 ಮಿನಿಟ್ಸ್ ಮಿಕ್ಸ್ ಮಾಡಬೇಕು, ಅಲ್ಲಾಡಿಸೋದು, ತೊಗೊಂಬಿಡೋದು. ಟೇಸ್ಟ್ ಅಮೇಝಿಂಗ್ ಆಗಿರುತ್ತೆ. ನೋಡಿದ್ರಲ್ವ ಈ ವಿಡಿಯೋ. ನೈಟ್ ಶೇಕು, ಮಧ್ಯಾಹ್ನ ಒಳ್ಳೆ ಊಟ, ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಈ ಥರ ತೊಗೊಳ್ಳೋದು. ಬೆಳಿಗ್ಗೆ ನೈಟ್ ಶೇಕ್ ತೊಗೊಳ್ಳೋದ್ರಿಂದ ಮಧ್ಯಾಹ್ನ ಒಳ್ಳೆ ಊಟ ಮಾಡೋದ್ರಿಂದ ಕ್ಯಾಲೋರಿ ಮ್ಯಾನೇಜ್ ಆಗುತ್ತೆ. ಸೊ ಬಾಡಿಗೆ ಪ್ರೋಟೀನ್ ಕೊಟ್ಟಂಗಾಗುತ್ತೆ, ಫೈಬರ್ ಕೊಟ್ಟಂಗಾಗುತ್ತೆ. ಸೊ ಫ್ಯಾಟ್ ಲಾಸ್ ಮಾಡ್ಕೊಳ್ಳೋಕ್ಕೆ, ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಈ ರೀತಿ ಫಾಲೋ ಮಾಡೋದ್ರಿಂದ ತಿಂಗಳಲ್ಲಿ 4ರಿಂದ 5 kg ಕೂಡ ಬೇಗ ವೆಯ್ಟ್ ಲಾಸ್ ಆಗುತ್ತೆ. ನಾನು ಅದೇ ಥರನೇ ಫಾಲೋ ಮಾಡಿರೋದಕ್ಕೆ 2 ಮಂತಲ್ಲೇ 12 kg ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದೀನಿ. ಸೊ ಇದೇ ಥರನೇ ಭಾಳ ಜನಕ್ಕೆ 10 kg ಆಗಿರ್ಬೋದು, 20 kg ಆಗಿರ್ಬೋದು. ಆಲ್ಮೋಸ್ಟ್ ನಾನು ವೀಡಿಯೋ ನೋಡ್ತಾ ಇದ್ದರೆ ನಿಮಗೆ ಗೊತ್ತಾಗುತ್ತೆ ನನ್ನ ಕಸ್ಟಮರ್ಗೆ ಎಷ್ಟು ಜನಕ್ಕೆ ವೆಯ್ಟ್ ಲಾಸ್ ಮಾಡಿಸಿದ್ದೀನಿ ಅಂತ ಅನ್ನೋದು. ಸೊ ಇವತ್ತಿನ ವೀಡಿಯೋ ಬಂದು ಇದೆ. ಸೊ ಆಲ್ಮೋಸ್ಟ್ ಎಲ್ಲರೂ ನೋಡಿದ್ರಿ,
5 ನಿಮಿಷದಲ್ಲೇ ವಿಡಿಯೋ ಕೂಡ ಕಂಪ್ಲೀಟ್ ಆಯಿತು, ನನ್ನ ತಿಂಡಿ ಕೂಡ ರೆಡಿ ಆಯಿತು. ಸೊ ಓಕೆನಾ. ಸೊ ಇದು ಯಾವ ಥರ ಶೇಕ್ನ ಪ್ರಿಪೇರ್ ಮಾಡೋದಂತ ಕೂಡ ನೋಡ್ಕೊಂಡ್ರಿ. ಸೊ ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕ್ಕೆ ಮತ್ತು ಇನ್ನೂ ಯಾರಾದರೂ ಟ್ರೈ ಮಾಡ್ತಾಯಿದ್ರೆ ಈ ಲಿಂಕ್ನ ಅವ್ರಿಗೆ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗುತ್ತೆ. ಸೊ ನಿಮಗೂ ಇಂಟ್ರೆಸ್ಟ್ ಇದ್ದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಅವ್ರಿಗೂ ಶೇರ್ ಮಾಡಿ ಹೆಲ್ಪ್ ಆಗ್ಬೋದು. ಸೊ ಅವರು ಯಾವ ಥರ ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕ್ಕಂತ ತುಂಬಾ ಟ್ರೈ ಮಾಡ್ತಾ ಇರ್ತಾರೆ. ಸೊ ಅವ್ರಿಗೂ ಗೊತ್ತಾಗಲ್ಲ, ಹೆಲ್ಪ್ ಆಗುತ್ತೆ. ಓಕೆನಾ. ಸೊ ಥ್ಯಾಂಕ್ ಯು ಸೋ ಮಚ್. ಶೇರ್ ಮಾಡಿ. ಇವತ್ತೇ ಫಸ್ಟ್ ಟೈಮ್ ವೀಡಿಯೋ ನೋಡ್ತಾ ಇದ್ದೀನಿ ಅಂತಂದು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಇನ್ನೂ ಮೋರ್ ಇನ್ಫಾರ್ಮೇಷನ್ ಕೂಡ ಸಿಗೋದಿರುತ್ತೆ. ಲೈಫಿಂದ ಯಾವ್ಯಾವ ಥರ ಏನೇನು ಚೆನ್ನಾಗಿ ಮಾಡ್ಕೋಬೋದು, ಏನು ಬೆಟರ್ ರಿಸಲ್ಟ್ ತೊಗೋಬೋದು ಅಂತ ಗೊತ್ತಾಗುತ್ತೆ. ಓಕೆನಾ. ಸೊ ಹಂಗೆ ನಿಮಗೂ ಗೊತ್ತಾಯ್ತಲ್ವಾ ಯಾವ ಥರ ಶೇಕ್ನ ಪ್ರಿಪೇರ್ ಮಾಡೋದು ಅಂತ. ಸೊ ಹಂಗೆ ನಿಮಗೂ ಇಂಟ್ರೆಸ್ಟ್ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ, ನಾನು ನಂಬರ್ ಕೆಳಗಡೆ ಕೊಟ್ಟಿರ್ತೀನಿ. ಇದಕ್ಕೆ ವಾಟ್ಸಪ್ ಕೂಡ ಇರುತ್ತೆ. ಕಾಲ್ ಮಾಡಿ, ಒಂದು ವೇಳೆ ಬಿಸಿ ಬಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಕೂಡ ಮಾಡಬೇಕು. ನಾನು ಎಲ್ಲಿದ್ರೂ ಕಾಂಟ್ಯಾಕ್ಟ್ ಮಾಡಿ ವೆಯ್ಟ್ ಲಾಸ್ ಯಾವ ಥರ ಮಾಡೋದು ಅಂತ ನಾನು ರಿಪ್ಲೈ ಮಾಡ್ಕೊಡ್ತೀನಿ. ಎಲ್ಲರಿಗೂ ಕಡೆಯಿಂದ ಡೈರೆಕ್ಟಾಗಿ ಐಡಿ ಕೂಡ ಸಿಗುತ್ತೆ. ಸೊ ನಿಮ್ಮ ಐಡಿಯಾದಲ್ಲೇ ನೀವೇ ಡಿಸ್ಕೌಂಟಲ್ಲೇ ಕೂಡ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ಬೋದು. ಸೊ ಅದನ್ನೆಲ್ಲ ಯಾವ ಥರ ಫಾಲೋಅಪ್ ಮಾಡೋದಂತ ನಾನು ಹೇಳ್ಕೊಡ್ತೀನಿ. ಮತ್ತು ಹಾಗೆ ಆ ಪ್ರಾಡಕ್ಟ್ಸ್ ತೊಗೊಂಡು ಸುಮ್ಮನೆ ಬಿಡಲ್ಲ, ಹಂಗೆಲ್ಲ ಏನಿರಲ್ಲ. ಬೆಳಗ್ಗೆ ನಮ್ಮದು ಆನ್ಲೈನ್ ಸೆಷನ್ ಇರುತ್ತೆ, ಕ್ಲಾಸಸ್ ಕೂಡ ಇರುತ್ತೆ. ಯಾರು ಶೇಕ್ ಯೂಸ್ ಮಾಡ್ತಾ ಇರ್ತಾರೆ, ನಮ್ಮ ಹತ್ರ ಯಾರು ವೆಯ್ಟ್ ಲಾಸ್ ಜರ್ನಿದಲ್ಲಿ ಇರ್ತಾರೆ, ಪ್ರತಿಯೊಬ್ಬರೂ 100 ಅಬೌವ್ ನಮ್ಮದು ಬೆಳಗ್ಗೆ 7:30 to 8:30 ಕ್ಲಾಸ್ ಇರುತ್ತೆ. ಸೊ ಎಲ್ಲರೂ ಜೂಮ್ ಕಾಲಲ್ಲಿ ಸಿಗ್ತಾರೆ. ಮಾರ್ನಿಂಗ್ ಫಿಟ್ ಅವರ್ ಕೂಡ ಇರುತ್ತೆ, ಮಾರ್ನಿಂಗ್ ಇಲ್ಲ ಈವ್ನಿಂಗ್ ಆನ್ಲೈನ್ ಸೆಷನ್ ಕೂಡ ಇರುತ್ತೆ. ಸೊ ಅದರಲ್ಲೆಲ್ಲ ಯಾವ ಥರ ಫಾಲೋಅಪ್ ಮಾಡೋದಂತ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಸೊ ಓಕೆನಾ. ನೀವೆಲ್ಲಿದ್ರೂ ನಿಮ್ಮ ಮನೇಲೇ ನೀವಿದ್ದು ಮೊಬೈಲ್ ಜಸ್ಟು ನಿಮ್ಮ ಕೈಯಲ್ಲಿ ಪ್ರತಿಯೊಬ್ಬರು ಮನೇಲಿ ಮೊಬೈಲ್ ಇದ್ದೇ ಇರುತ್ತೆ. ಸೊ ನಿಮ್ಮ ಮನೇಲಿ ನೀವು, ನಮ್ಮ ಮನೇಲಿ ನಾವು ಇದ್ದು ಈಸಿಯಾಗಿ ವೆಯ್ಟ್ ಲಾಸ್